ನಾವು ಬಹಳ ಗಂಭೀರ ವಿಚಾರ ಮಾಡಬೇಕಾಗಿದೆ. ಶಾಪುರದಲ್ಲಿ ಏನು ಮಾದರಿ ಆದರೂ ನಡೀತದೆ ಅಂತಕ್ಕಂಥ ಮಾತನ್ನು ತಿಳ್ಕೊಂಡಿದ್ದಾರೆ ಅವರು. ನಾನು ಕರ್ನಾಟಕ ಆಂಧ್ರ ಸಂಘದ ಪರವಾಗಿ ಇಡೀ ಇಲ್ಲಿರ್ತಕ್ಕಂಥ ದೇವದಾರರಿಗೆ ಸೇರುವವರಿಗೆ ಪೂರ್ಣ ಬೆಂಬಲ ಕೊಟ್ಟು ನಿಮ್ಮ ಹಣ ಬರೋವರಿಗೆ ನಮ್ಮ ಹೋರಾಟ ಪೂರ್ಣ ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷರೇ, ನೀವೇನಾದರೂ ಬಂದು ಸಮರ್ಪಕವಾದಂತಹ ಒಂದು ಹಣವನ್ನ ಮುಂದೆ ಹಾಕ್ತಕ್ಕಂಥ ಅನಾಹುತಗಳಿಗೆ ನೀವೇ ಕಾರಣ ಆಗ್ತಕ್ಕಂಥ ಮಾತನ್ನು ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಲ್ಲಿಯ ಸೌರ ಬ್ಯಾಂಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ಬಸನಗೌಡ, ನೀನು ಪೊಲೀಸರು ತಗೊಂಡಿದ್ದ ಮನೆ ಮುಂದೆ ಕುಂತ್ರೆ ನಮಗೆ ಅಂಜಿಕೆ ಇಲ್ಲ. ನೀನು ಕಳು ಮಾಡಿ ನೋಡ್ತಿರುವಂತ ವ್ಯಕ್ತಿ ನೀ ಪೊಲೀಸ್ ತೊಗೊಂಡ್ರೆ ನಮಗೆ ಇವತ್ತು ಹಣ ಇಟ್ಟಂತ ನ್ಯಾಯವಾದಂತ ಹಣ ತಂದು ಮಾಡಿ ತೋರಿಸ್ತಕ್ಕಂಥ ಶಕ್ತಿಗೆ ಎಷ್ಟು ಪೊಲೀಸ್ ಜವಾಬ್ದಾರಿ ಆಗ್ತಂತ ಮಾತನ್ನು ಹೊರಬೇಕಾಗಿದೆ. ಪೊಲೀಸ್ ಇವತ್ತು ಕಾಯ್ಬೋದು, ನಾಳೆ ಕಾಯ್ಬೋದು. ಇನ್ನು ಸಂಘ ನಾವು ಜಗಳ ಆಡಕ್ಕೆ ಬರಂಗಿಲ್ಲ. ಖಬರ್ದಾರ್, ನೀನು ಹಣ ತಿಂದಾಕಿದಿ, ಹಣ ತಂದು ಕೊಡಬೇಕಂತ ಕೆಚ್ಚರಿ ಕೊಡ್ತೀವಿ. ನಾನು ಯಾರೇನು ಮಾಡ್ತಾರೆ ಅಂತಕ್ಕಂಥ ತಿಳ್ಕೊಂಡಿರ್ಬೇಕು. ರಾಜಕೀಯ ಪ್ರಭಾವ ಉಭ ಮಾಡಬಹುದು. ನಾವು ಹೇಳ್ತೀವಿ ಅಂತ ರಾಜಕೀಯ ವ್ಯಕ್ತಿಗಳು ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಂಥ ಕಳ್ಳರಿಗೆ ಬೆಂಬಲ ಕೊಡಬಾರದು ಅಂತಕ್ಕಂಥ ಮಾತನ್ನು ಕೂಡ ಎಚ್ಚರಿಕೆ ನಾನು ಕೊಡ್ತಾ ಇದ್ದೀವಿ. ಬಡವರು ಪಾಪ ಇವತ್ತು ಕೂಲಿ ಮಾಡ್ತಕ್ಕಂಥ ಹೊಲ ಮಾಡ್ಕೊಂಡು ಹೋಗ್ತಾ ತಂದಿಟ್ಟಾರ. ಕಷ್ಟಪಟ್ಟು ದುಡ್ದಂತ ಹಣ ತಂದು ಇವತ್ತ ನಿಮ್ಮ ಬ್ಯಾಂಕ್ ಏನಪ್ಪ ಅಂದ್ರ ಹೇಮರೆಡ್ಡಿ ಮಲ್ಲಮ್ಮ ಹೆಸರಿಟ್ಟಾರ. ಶಾಪುರದಾಗ ರೆಡ್ಡಿ ಜನಾಂಗ ಬಹಳ ಜವಾಬ್ದಾರಿದ್ದಾರೆ. ಅಂತ ರೆಡ್ಡಿ ಜನಾಂಗ ಇವತ್ತು ಯಾರಿಗೆ ಅನ್ಯಾಯ ಮಾಡಂಗಿಲ್ಲ. ಹೇಮರೆಡ್ಡಿ ಮಲ್ಲಮ್ಮನ ನ್ಯಾಯವಾದಂತಹ ಶರಣರ ನುಡಿಗಳನ್ನ ಹೇಳ್ತಕ್ಕಂಥ, ದಿನನಿತ್ಯ ಪೂಜೆ ಮಾಡ್ತಕ್ಕಂಥ ರೆಡ್ಡಿ ಜನಾಂಗ ಇಂಥ ಕುತ್ತಿ ಕೊಳೆಗಳಂತೆ ನಂಬಿಕೆ ತಗೊಂಡು ಇವತ್ತು ರೊಕ್ಕ ತಂದಿಟ್ಟಿರ್ತಕ್ಕಂಥ ಅವ್ರು ಹೇಳಕ್ಕೆ ಸಾಕಷ್ಟು. ಆದರೂ ಕೂಡ ಯಾರ ಮ್ಯಾಗ ವಿಶ್ವಾಸ ಮಾಡಿದ್ರು? ನಮ್ಮವರಿದ್ದಾರ, ನಮ್ಮ ಕುಲದವರಿದ್ದಾರ, ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಮಹತ್ವ ಇದ್ದಾರ. ಅಂತವರ ಸಲ್ಲಿಸಿರ್ತಕ್ಕಂಥ ಬ್ಯಾಂಕ್ ಮುಳುಗಿಲ್ಲ ಅಂತಕ್ಕಂಥ ಮಾತನ್ನ ಆಧಾರದಲ್ಲಿ ಇವತ್ತು ರೊಕ್ಕ ತಂದಿಟ್ಟಿವಿ. ಮತ್ತೆ ಬೇರೆ ಜಾತಿ ಜನಗಳು ಕೂಡ ಇದ್ದಾರೆ, ಮುಸ್ಲಿಮರು ಇದ್ದಾರೆ, ಗೊತ್ತಿರಬೇಕು. ಅಭಿಮಾನ ಇವತ್ತು ಈ ಬ್ಯಾಂಕು ಒಳ್ಳೆ ಡಾಕ್ಟರ್ ಇದಾರ, ಒಳ್ಳೆ ಅಧ್ಯಕ್ಷರಾಗ್ಯಾರಂತಂದ್ರೆ ನಂಬಿಕೊಂಡು ಇರ್ತಕ್ಕಂಥ ರೊಕ್ಕ ಇವತ್ತು ಹಿಂದೆ ಹಾಕ್ತಾರೆ ಅಂದ್ರೆ ಇವತ್ತು ನಿಮಗೆ ಮಾನ ಮರ್ಯಾದೆ ಏನಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಇವತ್ತು ಹೇಳ್ಬೇಕಾಗ್ತದೆ. ನಿಮಗೆ ಏನೋ ಸುಮ್ಮನೆ ಹಾಕ್ಬಂದು ಹೋದ್ರೆ ಹೋಗ್ತಾರೆ ಅಂತಕ್ಕಂಥ ತಿಳ್ಕೊಂಡಿರ್ಬೇಕು ನೀವು. ಖಬರ್ದಾರ್, ನಿಮ್ಮ ಆಡಳಿತ ಮಂಡಳಿಗೆ ಯಾರು ರೊಕ್ಕ ತಿಂದ ಹಾಕ್ಯಾರ, ಅವ ಸಂಘನ ಇರ್ಬೋದು, ಮಲ್ಲಪ್ಪ ಇರ್ಬೋದು, ಕಲ್ಲಪ್ಪ ಇರ್ಬೋದು, ಅವ್ರನ್ನ ಕರೆಸ್ರಿ. ಕರೆಸೇ ಹೋದ್ರೆ ನಿಮ್ಮ ಮನೆಗಳನ್ನ ಜಪ್ತಿ ಮಾಡ್ತೀವಿ, ಮುಂದೆ ಜೀವಬೇಕಾಗ್ತದೆ. ನಿಮ್ಮ ಒಳ್ಳೆ ಮುಂಚೆ ಒಳಕನ್ನು ಬಿಡಬೇಕಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅವಶ್ಯಕತೆ ಪಡ್ತಾ ಇದ್ದೀವಿ. ಸೋಮವಾರ ಎಸ್ ಪಿ ಆಫೀಸ್ ಮುಂದೆ ಹೋರಾಟಕ್ಕೆ ಹೋಗಿ ನಿಮ್ಮನ್ನು ಅರೆಸ್ಟ್ ಮಾಡೋರಿಗೆ ಬಿಡಂಗ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಡಿಯಾದ ಐಡಿ ಅಂತ ಆಸ್ತಿಯನ್ನು ಮುಟ್ಟುವ ಹಾಕಿ ಅರೆಸ್ಟ್ ಮಾಡಿಗೇರಿ ನಮ್ಮ 16 ಕೋಟಿ ರೂಪಾಯಿ ಇರ್ತಕ್ಕಂಥ ಹಣವನ್ನು ಬರುವವರಿಗೆ ಈ ಹೋರಾಟ ಬಿಡಂಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳ್ಬೇಕಾಗ್ತದೆ. ಶಾಪುರಕ್ಕೆ ಬಂದ್ ಮಾಡ್ತೀವಿ, ತಿಳ್ಕೊಂಡಿರ್ಬೇಕು. ನೀವೆಲ್ಲ ಏನೋ ಒಂದು ಬ್ಯಾಂಕ್ ಮುಂದೆ 20 ಮಂದಿ ಕೊಂಡಾರ, ಇವ್ರೇನ್ ಮಾಡ್ತಾರೆ ಅಂತ ಕೇಳಬೇಕು. ನಾಳೆ ಇಡೀ ಶಾಪುರ ಜನ ಬೆಂಬಲ ಕೊಡ್ತೀವಿ. ಅನ್ನಾಡೆ ಕಾಂಗ್ರೆಸ್ ಸಂಘಟನೆ, ಕೂಟ ಸಂಘಟನೆ, ಇಡೀ ಪೂರ್ಣ ಯೋಜನೆ ವಿದ್ಯಾರ್ಥಿಗಳು ಸೇರ್ಕೊಂಡು ಇವತ್ತು ಶಾಪುರಕ್ಕೆ ಬಂದ್ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತಿದೆ. ಅದಕ್ಕೆ ಹೆಸರು ಕೊಡ್ತಾ ಇದ್ದೀವಿ. ಬಸವನಗೌಡ, ನಿನ್ ಮನೆ ಪೊಲೀಸ್ ತಗೊಂಡು ಕುಂತ್ರೆ ಆಗಂಗಿಲ್ಲ. ನನಗೆ ತಿಂದೇವೆ ಸಾಧನೆ ಹೇಳ್ತೇವ, ತಿಂದಿಲ್ಲ ಚಂಡಿ ಬಂದು ಕೊಡಿಲ್ಲ. ಯಾರು ಕೌ ಮಾಡ್ಯಾರ, ಯಾರು ಲೂಟಿ ಮಾಡ್ಯಾರ, ಅವ್ರ ಮೇಲೆ ಕೇಸ್ ಹಾಕೋಣ, ಅವ್ರನ್ನ ಅರೆಸ್ಟ್ ಮಾಡೋಣ, ರೊಕ್ಕ ತಂದು ಕೊಡೋರಿಗೆ ಬಿಡೋಣ ಅಂತ ಮಾತಾಡ್ತೀನಿ. ಅದು ಬಿಟ್ಟು ನಾನು ಅಧ್ಯಕ್ಷ ಆಗಿದ್ದೀನಿ, ನಾವು ರೊಕ್ಕ ತಿಂಗಳಂತ ಹೇಳಿ ಪೇಪರ್ ಹೇಳಿ ಉಲ್ಟಾ ನೀನೇ ಇವತ್ತು. ನಾವು ಅನೇಕ ಕೆಲವೊಂದು ಖಾಸಗಿ ಕಂಪನಿಗಳಲ್ಲಿ ನಾವು ಸಾರ್ವಜನಿಕರು ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಖಾಸಗಿ ಕಂಪನಿ, ಖಾಸಗಿ ಸಂಸ್ಥೆಗಳು, ಖಾಸಗಿ ಇನ್ಶೂರೆನ್ಸ್ ಆಫೀಸ್ಗಳು ಇವತ್ತು ಅನೇಕ ಬಹಳ ದಿವಸಗಳಿಂದ ನಾವು ನೋಡ್ತಾ ಇದ್ದೀವಿ. ಹಿಂದೆ ನಾವು 94ರಲ್ಲಿ ಆದಿತ್ಯ ಫೈನಾನ್ಸ್ ಇತ್ತು, ಅದು ಕೂಡ ಹೀಗೇನಾಗಿ ಸಾರ್ವಜನಿಕ ಹಣವನ್ನು ನುಂಗಿ ಹಾಕಿಬಿಟ್ರು. ಆಮೇಲೆ ಬೇರೆ ಬೇರೆ ಇನ್ಶೂರೆನ್ಸ್ ಕಂಪನಿ ಬಂದವು, ಗುರು ಟೆಕ್ ಅಂತ ಬಂತು, PLS ಅಂತ ಬಂತು, ಸಂಚಯನ್ ಅಂತ ಬಂತು, ಆಮೇಲೆ ಗುರು ಇಂಥ ಅನೇಕ ಸೀತಾ ಟೆಕ್ ಅಂತ ಬಂತು. ಇಂಥ ಅನೇಕ ಕಂಪನಿಗಳು ಜನರನ್ನ ಮೋಸ ಮಾಡಿರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ. ನಾವು ಏನು ಮಾಡ್ತೀವಿ ಅಂತಂದರೆ ಏನೋ ಒಂದು ಮುಂದಿನ ಒಂದು ಭವಿಷ್ಯಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಒಂದು ಕನಸುಕೊಂಡು ಏನೋ ಒಂದು ವಯಸ್ಸಾದ ಸಂದರ್ಭದಲ್ಲಿ ಒಂದು ಹಿರಿಯ ನಾಗರಿಕರು ಮುಂದೆ ಒಂದು ಅನುಕೂಲ ಆಗ್ತಿದೆ, ಮುಂದೆ ಮಕ್ಕಳಿಗೆ ಒಂದು ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಏನೋ ಒಂದು ಸ್ವಲ್ಪ